ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಮನೆ ಮಂದಿಯೆಲ್ಲ ಗಿಲ್ಲಿ ನಟನ ಮೇಲೆ ಟಾರ್ಗೆಟ್ ಮಾಡಿ ಆತನದೇ ತಪ್ಪು ಎನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಕಾವು ಜೊತೆ ಮನೆಯವರೆಲ್ಲರೂ ಕೂಡ ಕಿಚ್ಚನ ಮುಂದೆ ಗಿಲ್ಲಿಯದ್ದೇ ತಪ್ಪು ಅಂದರು. ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬೀಳುತ್ತಾ. ಸೊ ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹೇ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ವಾರದಲ್ಲಿ ಸಾಕಷ್ಟು ಜಗಳಗಳು ನಡೆದವು. ಅತಿಥಿಗಳಾಗಿ ಬಂದಂತಹ ಮಂಜು ರಜತ್ ಅತಿಯಾಗಿ ನಡೆದುಕೊಂಡು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಏನೋ ಕೆಲವರು ಗಿಲ್ಲಿಯದ್ದೇ ತಪ್ಪು ಎಂದಿದ್ದಾರೆ. ಸದ್ಯ ಸುದೀಪ್ ಈ ಬಗ್ಗೆ ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಮನೆಯವಲ್ಲೆಲ್ಲೂ ಕೂಡ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಕಾವ್ಯ ಕೂಡ ಗಿಲ್ಲಿ ವಿರುದ್ಧ ಮಾತನಾಡಿದ್ದು ಫ್ಯಾನ್ಸ್ ಆಕ್ರೋಶವನ್ನು ಹೊರಾಗ್ತಿದ್ದಾರೆ. ಸದ್ಯ ಪ್ರೋಮೋ ಔಟ್ ಆಗಿರುವಂಥದ್ದು ವಿಡಿಯೋ ಸಿಕ್ಕಾಪಟ್ಟ ವೈರಲ್ ಆಗಿದೆ. ನೀವು ಎಲ್ಲಾದರೂ ಹೋಟೆಲ್ಗೆ ಹೋದಾಗ ಯಾರಾದರೂ ನಿಮಗೆ ವೇಟರ್ ಹೀಗೆ ಮಾತನಾಡಿದರೆ ಓಕೆ ಆಗಿರೋದಾ ಅಂತ ಕಿಚ್ಚ ಕೇಳಿದ್ದಾರೆ. ಕಾವು ಕೂಡ ಮುಂಚೆ ಗಿಲ್ಲಿ ತಪ್ಪು ಮಾಡಿದ್ದ ಎಂದು ಹೇಳಿದ್ದಾರೆ. ಸದ್ಯ ರಜತ್ ಕೂಡ ಮಾತನಾಡಿ ಬೆಟ್ಟಿ ತಿನ್ನಕ್ಕೆ ಬಂದಿದ್ದೀರಾ ಅಂತ ಹೇಳಿದರು. ಮಂಜು ಅವರಿಗೆ ಎಷ್ಟನೇ ಮದುವೆ ಅಂತ ಕೇಳಿದರು ಎಂದಿದ್ದಾರೆ. ಆಟ ಅಂತ ನಮಗೆ ತೆಗೆದುಕೊಳ್ಳಲು ಆಗಿಲ್ಲ ಅಂತ ತ್ರಿವಿಕ್ರಮ್ ಹೇಳಿದ್ದಾರೆ. ಸ್ಪಂದನ ಕೂಡ ಏನೋ ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಬೇರೆ ಅವರಿಗೆ ನೋವು ಆಗ್ತಿದ್ದ, ಅದು ನನಗೆ ಇಷ್ಟ ಆಗಿಲ್ಲ ಎಂದಿದ್ದಾರೆ. ಸಾರಿ ಕೇಳ್ತಾನೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಎಂದಿದ್ದಾರೆ ರಜತ್. ಒಬ್ಬರ ತಪ್ಪು ಹೈಲೈಟ್ ಆಗ್ತಿದೆ ಅಂದಾಗ ಎಲ್ಲರ ಎಫರ್ಟ್ ಹಾಳಾಗ್ತಿದೆ ಅಂತ ಜಾನ್ವಿ ಕೂಡ ಹೇಳಿದ್ದಾರೆ. ಸದ್ಯ ಪ್ರೋಮೋದಲ್ಲಿ ಗಿಲ್ಲಿ ಅವರು ಅತಿಥಿಗಳನ್ನು ಕಾಮಿಡಿ ಮಾಡೋದು ಜೊತೆಗೆ ರೋಸ್ಟ್ ಮಾಡಿರುವ ದೃಶ್ಯ ಕೂಡ ಇದೆ. ಹೀಗಾಗಿ ಗಿಲ್ಲಿಗಂತೂ ಪಾಠ ಇರೋದು ಫಿಕ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ ನೆಟ್ಟಿಗರು. ಯಾವ ಅತಿಥಿಗಳ ಇವರ ಥರ ಅತಿರೇಕ ವರ್ತನೆ ಮಾಡುವುದಿಲ್ಲ, ಅವರಿಗೆ ಕಿಚ್ಚ ಕ್ಲಾಸ್ ಹೇರಲಿದೆ ಅಂತ ಕಮೆಂಟ್ ಮಾಡುತ್ತಿದ್ದಾರೆ. ಗಿಲ್ಲಿ ನಟ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಏರಿಳಿತಗಳು ಕಂಡರು. ಮನೆಗೆ ಬಂದ ಅತಿಥಿಗಳಿಗೆ ತೊಂದರೆ ಅನುಭವಿಸಿದರು. ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಯಾರೊಬ್ಬರು ಕೂಡ ಅವರನ್ನು